ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು ಏನಪ್ಪ ಅಂತಂದರೆ ಫಸ್ಟ್ ಪಿ ಯು ಸಿ ಟೆಸ್ಟ್ ಜೊತೆಗೆ ಸೆಕೆಂಡ್ ಪಿ ಯು ಸಿ ಟೆಸ್ಟ್ಗೆ ಸಂಬಂಧಿಸಿದ ಹಾಗೆ ಫಿಸಿಕ್ಸ್ನಲ್ಲಿ ಕೇಳಲಾಗುವಂತಹ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ 35 ಮಾರ್ಕ್ಸ್ಗೆ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ವಿದ್ಯಾರ್ಥಿಗಳೇ, ಮೊದಲಿಗೆ ಫಸ್ಟ್ ಮೇನಲ್ಲಿ ಏನು ಕೇಳ್ತಾರೆ, MCQ ಕ್ವಶನ್ ಕೇಳ್ತಾರೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ? 7 ಕ್ವಶನ್ಸ್ ಇರುತ್ತೆ MCQ ಕ್ವಶನ್ಸ್. ಸೊ ಟೋಟಲ್ ಮಾರ್ಕ್ಸ್ ಬಂದು 7 ಮಾರ್ಕ್ಸ್ ಇರುತ್ತೆ, ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಇನ್ನು ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಟೋಟಲ್ ಆಗಿ ನಂಬರ್ ಆಫ್ ದ ಕ್ವಶನ್ಸ್ ಟು ಬಿ ಆನ್ಸರ್ಡ್ 3 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ 2 ಮಾರ್ಕ್ಸ್ ಕ್ವಶನ್ ಥರ್ಡ್ ಮೇನಲ್ಲಿ ಇರುತ್ತೆ. ಟೋಟಲ್ ಆಗಿ ನೀವು 2ನ ಆನ್ಸರ್ ಮಾಡಬೇಕಾಗುತ್ತೆ. ಆಪ್ಷನಲ್ ಕೂಡ ಕೊಟ್ಟಿರ್ತಾರೆ. ಸೊ 4 ಕೊಟ್ಟಿರ್ತಾರೆ. 4ಅಲ್ಲಿ ನೀವು ಯಾವುದಾದ್ರೂ ಕೂಡ 2ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೆ ಟೋಟಲ್ ಆಗಿ 4 ಮಾರ್ಕ್ಸ್ ಆಗುತ್ತೆ. ಜೊತೆಗೆ ಫೋರ್ತ್ ಮೇನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾರೆ. ಎಷ್ಟಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ? 2 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ಅಲ್ಲೂ ಕೂಡ 4 ಮಾರ್ಕ್ಸ್ನ ಕೊಟ್ಟಿರ್ತಾರೆ. 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಒಂದೊಂದಕ್ಕೂ ಕೂಡ 3 ಮಾರ್ಕ್ಸ್ ಅಂತಂದರೆ ಟೋಟಲ್ ಆಗಿ 6 ಮಾರ್ಕ್ಸ್ ಸಿಗುತ್ತೆ. ಇನ್ನು ಫಿಫ್ತ್ ಮೇನಿಗೆ ಬಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಜೊತೆಗೆ ನಂಬರ್ ಆಫ್ ಆನ್ಸರ್ಸ್ 2 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ಅಲ್ಲೂ ಕೂಡ 4ರಿಂದ 5 ಕ್ವಶನ್ಸ್ ಇರುತ್ತೆ. ಯಾವುದಾದ್ರೂ ನೀವು 2ನ್ನ ಚಾಯ್ಸ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಅಂತಂದ್ರೂ 10 ಮಾರ್ಕ್ಸ್ ನಿಮ್ಮದಾಗುತ್ತೆ. ಇನ್ನು ಸಿಕ್ಸ್ತ್ ಮೇನಲ್ಲಿ ಪ್ರಾಬ್ಲಮ್ಸ್ ಕೊಡ್ತಾರೆ. ಒಂದು ಪ್ರಾಬ್ಲಮ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಒಟ್ಟು 3 ಪ್ರಾಬ್ಲಮ್ಸ್ ಆರ್ 4 ಪ್ರಾಬ್ಲಮ್ಸ್ ಇರುತ್ತೆ. ಚಾಯ್ಸ್ ಇರುತ್ತೆ ನಿಮಗೆ ಯಾವ್ದು ಮಾಡಬೇಕು ಅಂತ ಹೇಳಿ. ಸೊ ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನೀವು 35 ಮಾರ್ಕ್ಸ್ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಪಾಸಿಂಗ್ ಪ್ಯಾಕೇಜ್ಗಳಿಗೆ ಸಂಬಂಧಿಸಿದ ಹಾಗೆ ಸೈನ್ಸಲ್ಲಿ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.